ಹೊಸಕೋಟೆಯ ನಿಸರ್ಗ ಬಡಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೂರ್ಮ ಮತ್ತು ಆದಿಶೇಷನ ಮೇಲೆ ನೆಲೆಗೊಂಡಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ ಲೋಕಾರ್ಪಣೆ. ಮದುರೈನ ಗೋಮಾಟಾಧಿಪತಿಗಳಾದ ಶ್ರೀ ಮುಕುಂದಾಚಾರ್ಯರ ವಿಶ್ವದ ಭೂಪಟದಲ್ಲಿ ದೇವಾಲಯದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಅದರಂತೆಯೇ ನಮ್ಮ ಸಂಸ್ಕೃತಿಯ ಪ್ರತೀಕ, ಆಚರಣೆಗಳ ಪ್ರತಿಬಿಂಬವಾಗಿರುವ ದೇವಾಲಯಗಳ ನಿರ್ಮಾಣದಿಂದ ಮನಃಶಾಂತಿ, ನೆಮ್ಮದಿ ಲಭಿಸಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಿಟ್ಟಿನಲ್ಲಿ ನಾನಾ ರೀತಿಯಲ್ಲಿ, ನಾನಾ ಹೆಸರುಗಳಿಂದ, ನಾನಾ ರೂಪಗಳಲ್ಲಿ ದೇವಾಲಯಗಳನ್ನು ಆರಾಧಿಸಲಾಗುತ್ತದೆ. ಇದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ನಿಸರ್ಗ ಬಡಾವಣೆಯಲ್ಲಿ ಆದಿಶೇಷ ಮತ್ತು ಕೂರ್ಮ ವಾಹನದ ಮೇಲೆ ಶ್ರೀ ಲಕ್ಷ್ಮೀ ನರಸಿಂಹ, ಹಯಗ್ರೀವ, ಗರುಡ ಸೇರಿದಂತೆ ವಿವಿಧ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಲೋಕಾರ್ಪಣೆಗೊಳಿಸಲಾಗಿದೆ. ಮದುರೈನ ಗೋಮಠಾಧಿಪತಿಗಳಾದ ಶ್ರೀ ಶ್ರೀ ಉಭಯ ಪ್ರವರ್ಧಕ ಮುಕುಂದಾಚಾರ್ಯರ ಸಾನ್ನಿಧ್ಯದಲ್ಲಿ ಒಂದು ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅರ್ಚಕರಾದ ಅನಿಲ್ ರವರ ಸ್ವಪ್ನದಲ್ಲಿ ಲಕ್ಷ್ಮೀನರಸಿಂಹ ಸ್ವಾಮಿಯವರು ನಾನು ಇಲ್ಲಿ ನೆಲೆಗೊಳ್ಳುತ್ತೇನೆ, ನನ್ನ ಆರಾಧನೆ ಮಾಡು ಎಂಬ ಸ್ವಪ್ನ ಭಾಸವಾದಂತೆ ದೇವಾಲಯ ನಿರ್ಮಾಣ ಮಾಡಿ 3 ದಿನಗಳ ಕಾಲ ನಡೆದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಕುಂಭಾಭಿಷೇಕ ಸೇರಿದಂತೆ ವಿಶೇಷ ಹೋಮ ಹವನಾದಿ ಕಾರ್ಯಕ್ರಮಗಳ ಮೂಲಕ ಲೋಕಾರ್ಪಣೆಗೊಳಿಸಲಾಗಿದ್ದು, ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಇನ್ನು ದೇವಾಲಯ ಲೋಕಾರ್ಪಣೆಗೆ ವಿಧಾನಗಳನ್ನು ಅನುಸರಿಸಿ ಗೋಮಠಾಧಿಪತಿಯ ಪೀಠಾಧಿಪತಿಗಳಾದ ಶ್ರೀ ಮುಕುಂದಾಚಾರ್ಯರು ಕೂಡ ಸಾನ್ನಿಧ್ಯವನ್ನು ವಹಿಸಿದ್ದು, ಚಿಕ್ಕಬಳ್ಳಾಪುರ, ಹೊಸಕೋಟೆ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಆಗಮಿಕರು ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಮಾಡಿ ಹೂವಿನ ಅಲಂಕಾರ, ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳ ಕೈಂಕರ್ಯಗಳನ್ನು ನಡೆಸಿ ಶ್ರೀ ಲಕ್ಷ್ಮೀ ನರಸಿಂಹ ಲೋಕ ರಕ್ಷಕನಾಗಿದ್ದು, ತಂದೆ ಮತ್ತು ತಾಯಿಯ ರೂಪದಲ್ಲಿ ಭಕ್ತರ ಕಷ್ಟ ಸುಖಗಳನ್ನು ನಿವಾರಿಸಿ ಹೊಸಕೋಟೆಯ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆಂದು ಮುಕುಂದಾಚಾರ್ಯರು ಮತ್ತು ಚಿಕ್ಕಬಳ್ಳಾಪುರದಿಂದ ಆಗಮಿಸಿದ ಶ್ರೀ ಆಗಮಿಕರು ಕೂಡ ತಿಳಿಸಿದ್ದಾರೆ. ಬನ್ನಿ, ಈ ಎಲ್ಲ ಪೂಜಾ ವೈಭವ ಕಾರ್ಯಕ್ರಮಗಳು ಯಾವ ರೀತಿಯಾಗಿತ್ತೆಂದು ಕಣ್ತುಂಬಿಕೊಂಡು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಕಲ್ಯಾಣ ಗುಣಾಭಿರಾಮಂ ರಮಾನಿವಾಸಂ ರಮಣೀಯಗಾತ್ರಂ ಶಶಂಕಚಕ್ರಂ ಜಗದಾಂ ಶರಣ್ಯಂ ಶ್ರೀ ವೆಂಕಟೇಶಂ ಶರಣಂ ಪ್ರಪದ್ಯೆ. లక్ష్మీ నరసింహ భగవానికి జై. இந்த గుడిల ఈరోజు లక్ష్మీ నరసింహ వారు ప్రతిష్ట సంప్రోక్షణము అయిపోయింది. నేను మదురై, తమిళనాడు మదురై అழகర్ కోవిల్ తిరుమాలిరింజోలై నుంచి ఇక్కడికి వచ్చి సంప్రోక్షణం పూర్ణం అయిపోయింది. ఇప్పుడు నేను రామానుజ వారు నిర్మాణం చేసిన 74 பீடாதிபதிஸ்ல கோமடத்தாழ்வான் பரம்பரையில் வந்த ఒక ஆச்சாரியரு லக்ஷ்மி நரசிம்ம பகவானுடையதான ఈ సంప్రోక్షణனால இந்த பூர்ணமான காலனி அல்லது நகர், பெங்களூர் நகரமும் கர்நாடக தேசமும் பூர பாரத தேசமுக்கும் அல்லது பூர விஸ்வத்துக்கும் சர்வவிதமான மங்களங்களும் ஏற்படும். ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಲಕ್ಷ್ಮೀನಾರಸಿಂಹ ಪರಬ್ರಹ್ಮಣೇ ನಮಃ. ಪ್ರಿಯ ಬಂಧುಗಳೇ, ನಿಸರ್ಗ ಬಡಾವಣೆಯಲ್ಲಿ ಜಗದ್ರಕ್ಷಕನಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಲಕ್ಷ್ಮೀನಾರಸಿಂಹ ಸ್ವಾಮಿಯವರು ಇಲ್ಲಿ ಅವತಾರ ತಾಳಿದ್ದಾರೆ. ಅವರ ಜೊತೆಗೆ ಲಕ್ಷ್ಮೀ ಹಯಗ್ರೀವ, ಭೂ ವರಾಹಸ್ವಾಮಿ, ಚಕ್ರರಾಜ ಸುದರ್ಶನ, ಗರುಡಾಳ್ವಾರರು, ವಿಮಾನ ಗೋಪುರ ನಾರಾಯಣ ಇತ್ಯಾದಿ ದೇವತೆಗಳೆಲ್ಲ ಇಲ್ಲಿ ನೆಲೆಸಿ ಇದು ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತು 3 ದಿವಸಗಳಿಂದ ವಿಶೇಷವಾಗಿ ಒಂದು ವಿಶೇಷವಾದ ಯಜ್ಞ ಯಾಗಾದಿಗಳೆಲ್ಲ ನಮ್ಮ ತಿರುಪತಿ ವೃಂದದವರಿಂದ ಕೈಂಕರ್ಯ ನಡೀತಾ ಬರ್ತಿತ್ತು. ಇವತ್ತು ಮಹಾಸಂಪ್ರೋಕ್ಷಣೆ ಕೈಂಕರ್ಯ ನಡೀತಾ ಇದೆ. ಇಲ್ಲಿಗೆ ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾಗಿರ್ತಕ್ಕಂಥ ಮದುರೈ ಗೋಮಠಂ ಶ್ರೀ ಮುಕುಂದಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿಶೇಷ ಆಹ್ವಾನದಲ್ಲಿ ಅವರ ಶ್ರೀಹಸ್ತದಿಂದ ಈ ಒಂದು ಮಂಗಳ ಕಾರ್ಯ ನಡೀತಾ ಇದೆ. ಈ ಒಂದು ಮಂಗಳ ಕಾರ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮಿಯ ದರ್ಶನ ನಾವೆಲ್ಲರೂ ಪಡ್ಕೋಬಹುದು. ಸ್ವಾಮಿ ಅನುಗ್ರಹ ಲೋಕಾರ್ಪಣೆ ಆಗಲಿ ಅನ್ನೋದೇ ನಮ್ಮ ಸಂಕಲ್ಪನೆ. ಸ್ವಾಮಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಂದ್ರೆ, ನವಕುಲ ನಾಗಗಳ ಸಮೇತ ಸ್ವಾಮಿ ಅವತರಿಸಿದ್ದಾರೆ. ಇಲ್ಲಿ ಶಾಸ್ತ್ರ ಹೇಳೋ ರೀತಿಯಾಗಿ ಕೂರ್ಮಾದೀನ್ ದಿವ್ಯಲೋಕಾನ್ ತದುನು ಮಣಿಮಯಂ ಮಂಟಪಂ ತತ್ರ ಶೇಷಿನ್ ಅಂತ ಹೇಳಿ ಹೇಳ್ತಾರೆ. ಕೂರ್ಮದ ಮೇಲೆ ವಿಶೇಷವಾಗಿರ್ತಕ್ಕಂಥ ಅಷ್ಟ ನಾಗಗಳ ಮಂಟಪವನ್ನು ಇಲ್ಲಿ ವ್ಯವಸ್ಥೆ ಮಾಡಿ, ಅದರ ಮೇಲೆ
ಒಂದು ವಿಶೇಷವಾದ ಆದಿಶೇಷನನ್ನ ಪ್ರತಿಷ್ಠೆ ಮಾಡಿ ಅದರೊಳಗಡೆ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಲಾಗಿದೆ. ತುಂಬಾ ವಿಶೇಷವಾಗಿದೆ, ನೋಡೋದಕ್ಕೂ ತುಂಬಾ ಆನಂದವಾಗಿದೆ. ಈ ಕ್ಷೇತ್ರದ ದರ್ಶನದಿಂದ ಸಕಲ ಕುಜದೋಷಾದಿಗಳು ಸರ್ಪದೋಷಾದಿಗಳು ನಿವೃತ್ತಿ ಆಗಲಿ, ಎಲ್ಲರಿಗೂ ಸನ್ಮಂಗಳವಾಗ್ಲಿ, ಭೂಗತ ದೋಷಗಳೆಲ್ಲ ನಿವಾರಣೆ ಆಗಲಿ, ಆರೋಗ್ಯ ವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ಇದು ಈ ಒಂದು ಹೊಸಕೋಟೆ ಗ್ರಾಮದಲ್ಲಿ ನಿಸರ್ಗ ಬಡಾವಣೆಯಲ್ಲಿ ಮಾಡಲಾಗಿದೆ. ಇಲ್ಲಿ ಆಜುಬಾಜು ಸರೌಂಡಿಂಗ್ ಅಲ್ಲಿ ಎಲ್ಲೂ ನರಸಿಂಹಸ್ವಾಮಿ ಆಲಯ ಇರಲಿಲ್ಲ. ನಮ್ಮ ತಮ್ಮ ಇಲ್ಲಿನ ಅರ್ಚಕರು ಅನಿಲ್ ಕುಮಾರ್ ಎಂಬತಕ್ಕಂಥವ್ರು, ಅವರಿಗೆ ಸ್ವಾಮಿ ಸ್ವಪ್ನದಲ್ಲಿ ಬಂದು ನಾನು ಈ ಜಾಗದಲ್ಲಿ ನಿಲ್ಲಿಸೋದಕ್ಕೆ ಸಿದ್ಧನಾಗಿದ್ದೀನಿ, ನೀನು ನನ್ನನ್ನು ಕಟ್ಟೋಕ್ಕೆ ಪ್ರಯತ್ನ ಮಾಡು, ನಿನಗೆಲ್ಲ ಶುಭವಾಗಂತೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಸ್ವಾಮಿಯ ವರ್ಣನೆಯಂತೆ ಇಲ್ಲಿ ಆಲಯ ಆಗಿರ್ತಕ್ಕಂಥದ್ದು. ಆಚಾರ್ಯರಾಗಿರ್ತಕ್ಕಂಥ ಗುರುಗಳ ಶ್ರೀ ರಾಮಾನುಜಾಚಾರ್ಯರ ಅನುಜ್ಞೆಯಂತೆ ಇಲ್ಲಿ ಕೈಂಕರ್ಯ ನಡೀತಾ ಇದೆ. ಹಾಗೆ ಆಚಾರ್ಯರು ಮುಕುಂದಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸೇವೆ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಭಾಗ್ಯ. ಹೊಸಕೋಟೆ ಮಾಡ್ಕೊಂಡಿರ್ತಕ್ಕಂಥ ಪೂರ್ವ ಜನ್ಮ ಸುಕೃತ ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮ ಹೆಸರು ಹರೀಂದ್ರ ರಾಮಾನುಜಂ ಅಂತ.